ನಾವು 75 ಡೇಸ್ ಚಾಲೆಂಜ್ ಒಳಗೆ ಈಗ 6th ಡೇ ಕಾಲಿಟ್ಟೆವು. ಇವತ್ತು ನಿಮಗೆ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಕೊಟ್ಟಿದ್ದು ಪಾಲಿಟಿ ಅಂದ್ರೆ ಏನೇನು ಕೊಟ್ಟಿದ್ದೆ ಅಂತಂದ್ರೆ 100 ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಕೊಟ್ಟಿದ್ದೆ. ಆಮೇಲೆ ಶೆಡ್ಯೂಲ್ಸ್, ಆಮೇಲೆ ಪಾರ್ಟ್ಸ್, ಇಂಪಾರ್ಟೆಂಟ್ ಪಾರ್ಟ್ಸ್, ಇವು ಫ್ಯಾಕ್ಟ್ಸನ್ನೆಲ್ಲ ರಿವೈಸ್ ಮಾಡಕ್ಕೆ ನಿಮಗೆ PDF ಕಳಿಸಿತ್ತು. ಅವನ್ನೆಲ್ಲ ರಿವೈಸ್ ಮಾಡತ್ತೀರಿ ಈಗ ಅಂತ ಅನ್ಕೊಂಡಿನಿ. ಮತ್ತು ನಿಮ್ಗೆ ಏನು ಡಿಮಾಂಡ್ ಇತ್ತಂದ್ರೆ ಸ್ವಲ್ಪ ಶಾರ್ಟ್ ರಿವಿಷನ್ ವಿಡಿಯೋಸ್ ಮಾಡ್ರಿ ಅಂತ ಹೇಳಿದ್ರು ನೀವು. ಅಂದ್ರೆ ಎಲ್ಲೆಲ್ಲಿ ಕನ್ಫ್ಯೂಸ್ ಹಿಡಿತೈತಲ್ಲ ನಮಗೆ, ಅಲ್ಲಿ ಎಲ್ಲೆಲ್ಲಿ ಕ್ಲಾರಿಟಿ ಇರಲ್ಲ ಅವನು ಕನ್ಫ್ಯೂಸ್ಡ್ ಏರಿಯಾಸನ್ನ ನಾನು ಶಾರ್ಟ್ ರಿವಿಷನ್ ಮಾಡಿ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ. ಅದ್ರಾಗ ಮೇಜರ್ ಡೌಟ್ ಇದ್ದಿದ್ದು ನೀವು ಟೈಪ್ಸ್ ಆಫ್ ಮೆಜಾರಿಟಿ ಒಳಗೆ, ಅಂದ್ರೆ ಬಹುಮತಗಳ ಪ್ರಕಾರ ಒಳಗೆ ಯಾವ್ಯಾವ ಅದಾವು ಅಂತೇಳಿ ನಿಮ್ಗೆ ಡೌಟ್ ಇತ್ತು. ನಾ ಇದು ಬಹುಮತಗಳ ಪ್ರಕಾರ ಬರೀ ನಿಮ್ಗೆ ಯಾವ್ಯಾವ ಬಹುಮತ ಏನೇನು ಅಂತ ಹೇಳಿದ್ರೆ ನಡೆಯಲ್ರಿ. ಯಾಕಂತಂದ್ರೆ ಯಾವ ಬಹುಮತ ಏನೇನಂತ ಅವ್ರ ಕ್ವಶನ್ ಕೇಳಲ್ಲ. ಕರೆ ಹೇಳ್ಬೇಕಂದ್ರೆ ಅವ್ರೇನು ಕೇಳೋದಂದ್ರೆ ಯಾವ ಬಹುಮತ ಎಲ್ಲಿ ಯೂಸ್ ಆಗುತ್ತೆ ಅಂತ ಕೇಳ್ತಾರೆ. ಅದ್ರ ಸಂಬಂಧ ಇಲ್ಲಿ ಏನು ನೋಡೋಣ, ಯಾವ ಬಹುಮತ ಏನು ಹೇಳ್ತೈತಿ, ಆಮೇಲೆ ಅದು ಎಲ್ಲಿ ಯೂಸ್ ಆಗತ್ತೆ, ಇವೆರಡು ಈ ವಿಡಿಯೋದಾಗ ಕವರ್ ಮಾಡೋದು. ಈಗ ಸ್ಟಾರ್ಟ್ ಮಾಡೋಣ. ಟೈಪ್ಸ್ ಆಫ್ ಮೆಜಾರಿಟಿ ಅಂದ್ರೆ ಬಹುಮತಗಳ ಪ್ರಕಾರಗಳಲ್ಲಿ ಎಷ್ಟು ಅದಾವ ಟೈಪ್ಸ್. ಮೇಜರ್ ಟೈಪ್ಸ್ ನೆನ್ಪಿಟ್ರಿ. ಮೇಜರ್ ಯಾವುದು? ಒಂದೇದು ಅಬ್ಸಲ್ಯೂಟ್ ಅಥವಾ ಸಂಪೂರ್ಣ ಬಹುಮತ. ಎರಡನೇದು ಎಫೆಕ್ಟಿವ್ ಮೆಜಾರಿಟಿ ಅಂದ್ರೆ ಪರಿಣಾಮಕಾರಿ ಬಹುಮತ. ಆಮೇಲೆ ಸರಳ ಬಹುಮತ ಸಿಂಪಲ್ ಮೆಜಾರಿಟಿ. ಮತ್ತೆ ಇಲ್ಲಿ ಸ್ಪೆಷಲ್ ಮೆಜಾರಿಟಿ ಬರ್ತದೆ. ವಿಶೇಷ ಬಹುಮತ ಒಳಗೆ 3 ಟೈಪ್ ಬರ್ತಾವ್ರಿ. ಎಲ್ಲರೂ ಇಲ್ಲೇ ಕನ್ಫ್ಯೂಸ್ ಹಿಡಿದು ವಿಶೇಷ ಬಹುಮತ ಒಳಗೆ ಒಂದೈದು ಅನ್ಕೊಂಡ್ರು, ಅದ್ರ 3 ಬರ್ತಾವ್ರಿ. ಯಾವ ಅಂತ ಡೀಟೇಲ್ ನೋಡ್ಕೊ ತಗೋನು. ಒಂದೇದು ಸಿಂಪಲ್ ಹೇಳೋನು. ಯಾವುದು ಸಿಂಪಲ್? ಯಾವ್ದೈತಿ? ಸಂಪೂರ್ಣ ಬಹುಮತ ಅಂದ್ರೆ ಅಬ್ಸಲ್ಯೂಟ್ ಮೆಜಾರಿಟಿ. ಅಬ್ಸಲ್ಯೂಟ್ ಮೆಜಾರಿಟಿ ಅಂದ್ರೆ ಮೋರ್ ದೆನ್ 50% ಆಫ್ ಟೋಟಲ್ ಮೆಂಬರ್ಶಿಪ್ ಆಫ್ ದ ಹೌಸ್. ಅಂದ್ರೆ 50%ಕ್ಕಿಂತ ಜಾಸ್ತಿ ಇರ್ಬೇಕು, +1. ಈ ಎಕ್ಸಾಂಪಲ್ ಲೋಕಸಭೆ ತಗೊಳ್ಳೋದಾದ್ರೆ 543 ಸೀಟ್ಸ್ ಅದಾವ್ರಿ ಎಲೆಕ್ಟೆಡ್. ಅದ್ರೊಳಗೆ ನೀವು ಮೋರ್ ದೆನ್ ಹಾಫ್ ಅಂದ್ರೆ ಎಷ್ಟು? 272 ಸೀಟ್ಸ್. 272 ಸೀಟ್ಸ್ ಇದ್ರೆ ಅಬ್ಸಲ್ಯೂಟ್ ಮೆಜಾರಿಟಿ ಅಥವಾ ಸಂಪೂರ್ಣ ಬಹುಮತ ಇದ್ದಂಗೆ. ಇದೆಲ್ಲಿ ಯೂಸ್ ಆಗುತ್ತಾ? ಇದು ಮೇಜರ್ ಯೂಸ್ ಆಗುತ್ತೆ ಫಾರ್ಮೇಷನ್ ಆಫ್ ದ ಗವರ್ಮೆಂಟ್. ಈಗ ಸರ್ಕಾರ ಇನ್ಫಾರ್ಮ್ ಮಾಡ್ತಾರಲ್ಲ ಎಲೆಕ್ಷನ್ ಆದ್ಮೇಲೆ, ಅದಕ್ಕೆ ಯೂಸ್ ಮಾಡೋದು ಯಾವುದು? ಅಬ್ಸಲ್ಯೂಟ್ ಮೆಜಾರಿಟಿ ಅಂದ್ರೆ ಸಂಪೂರ್ಣ ಬಹುಮತ ಯೂಸ್ ಮಾಡೋದು ಗೌರ್ಮೆಂಟ್ ಮಾಡಕ್ಕೆ. ಆಯ್ತಾ? ನೆಕ್ಸ್ಟ್ ಅಂದ್ರೆ ಎಫೆಕ್ಟಿವ್ ಮೆಜಾರಿಟಿ. ಎಫೆಕ್ಟಿವ್ ಮೆಜಾರಿಟಿ ಪರಿಣಾಮಕಾರಿ ಬಹುಮತ ಅಂತ ಐತಿದೆ. ಇದೇನು? ಮೋರ್ ದೆನ್ 50% ಆಫ್ ದ ಎಫೆಕ್ಟಿವ್ ಸ್ಟ್ರೆಂತ್ ಆಫ್ ದ ಹೌಸ್. ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಈಗ 543 ಮೆಂಬರ್ಸ್ ಅದಾರಂದ್ರೆ ಇದ್ರಾಗ ಒಂದಿಷ್ಟು ಯಾರು ಸತ್ತಿದ್ರು ಅಥವಾ ಏನಾದ್ರು ಅಂದ್ರೆ ಅದು ವೇಕೆನ್ಸಿ ಮೈನಸ್ ಆಗುತ್ತೆ. ಇಬ್ಬರು ಸತ್ತಿದ್ರು ಅಥವಾ ಸೀಟ್ ಖಾಲಿ ಆಗಿದ್ದು ಅಂದ್ರೆ ಅವ್ನು ಮೈನಸ್ ಆಗಿ ಇದನ್ನ 541 ಮಾಡಿ ಅದ್ರದ್ದು ಬಹುಮತ ತೆಗಿತಾರೆ. ಅಂತೈತೆ 50% ಮೋರ್ ಡಿವೈಡೆಡ್ ಬೈ +1 ಅಂದ್ರೆ ಮೈನಸ್ ವೇಕೆನ್ಸಿ ಮೈನಸ್ ಮಾಡಿದ್ರೆ ಅದು ಎಫೆಕ್ಟಿವ್ ಅಥವಾ ಪರಿಣಾಮಕಾರಿ ಬಹುಮತ ಆಗುತ್ತೆ. ಇದಕ್ಕೆ ನೀಡಿತ್ತು, ಇದನ್ನ ಯಾಕೆ ಮಾಡಿದ್ರು? ಇಲ್ಲೇ ಮಾಡಿ ಇದನ್ನ ಮಾಡ್ಬೋದಾಗಿತ್ತಲ್ಲ ಅಂತ ಅನ್ಬೋದು ನೀವು. ಆದ್ರೆ ಮತ್ತೆ ಇನ್ನೊಂದು ನಿಮ್ಗೆ ಕ್ಲಾರಿಟಿ ಕೊಡೋದಾದ್ರೆ, ಇವೆಲ್ಲಿ ನೀವು ಇನ್ನೊಂದು ಅಕಸ್ಮಾತ್ ಅವ್ರ ಕ್ವಶನ್ ಕೇಳೋ ಟ್ರ್ಯಾಪ್ ಇರ್ತೈತಿ. ಕಾನ್ಸ್ಟಿಟ್ಯೂಷನ್ ಒಳಗೆ ಅಥವಾ ಸಂವಿಧಾನದೊಳಗೆ ಹಿಂಗೆ ಸಂಪೂರ್ಣ ಬಹುಮತ ಅಥವಾ ಅಬ್ಸಲ್ಯೂಟ್ ಮೆಜಾರಿಟಿ, ಸಿಂಪಲ್ ಮೆಜಾರಿಟಿ ಅಂತ ಬರ್ದಾರ ಅಂತ ಕೊಡ್ತಾರೆ. ಇವತ್ತು ಕಾನ್ಸ್ಟಿಟ್ಯೂಷನ್ ಒಳಗೆ ಈ ತರ ಮೆನ್ಷನ್ ಇಲ್ರಿ. ಏನ ಸಿಂಪಲ್ ಮೆಜಾರಿಟಿ ಅಥವಾ ಅಬ್ಸಲ್ಯೂಟ್ ಮೆಜಾರಿಟಿ, ಸಂಪೂರ್ಣ ಬಹುಮತ ಆ ತರ ಮೆನ್ಷನ್ ಇಲ್ಲ. ಏನಂತೈತಿ ಈಗ ನೋಡ್ರಿ, ಎಫೆಕ್ಟಿವ್ ಮೆಜಾರಿಟಿ ಬದಲು ಏನ್ ಬರ್ತೈತೆ ಕಾನ್ಸ್ಟಿಟ್ಯೂಷನ್ದಾಗ? ಆಲ್ ದ ದೆನ್ ಮೆಂಬರ್ಸ್ ಆಫ್ ಟೋಟಲ್ ಸ್ಟ್ರೆಂತ್ ಅಂತ ಕೊಟ್ಟಿರ್ತಾರೆ. ಆಲ್ ದ ಮೆಂಬರ್ಸ್ ಆಫ್ ಟೋಟಲ್ ಸ್ಟ್ರೆಂತ್ ಅಂತ ಕೊಟ್ಟಿದ್ರೆ ಅದು ಅದಾಗಿತ್ತು ಅಬ್ಸಲ್ಯೂಟ್ ಮೆಜಾರಿಟಿ. ಆಲ್ ದ ದೆನ್ ಅಂತ ಆಡ್ ಮಾಡಿರ್ಲಿ. ದೆನ್ ಅಂತ ಆಡ್ ಮಾಡಿದ್ರೆ ಈಗ ಸದ್ಯಕ್ಕೆ ಯಾರ್ಯಾರು ಅದಾರ, ಸದ್ಯಕ್ಕೆ ಇರುವ ಇವರು ಮೆಂಬರ್ಸ್ ಅಷ್ಟ ಅಂತ ಕೇಳಿದಂಗೆ ದೆನ್ ಅಂದ್ರೆ ಅದ್ರ ಸಂಬಂಧ ಇದೇನಾಗುತ್ತೆ? ವೇಕೆಂಟ್ ಸೀಟ್ ಮೈನಸ್ ಮಾಡಿದ್ರೆ ಅದು ಎಫೆಕ್ಟಿವ್ ಮೆಜಾರಿಟಿ ಆಗುತ್ತೆ. ಎಫೆಕ್ಟಿವ್ ಅಥವಾ ಪರಿಣಾಮಕಾರಿ ಬಹುಮತ. ಇದು ಎರಡು ಕ್ಲಾರಿಟಿ, ಎರಡು ಡಿಫ್ರೆನ್ಸ್ ಗೊತ್ತಾಗ್ತಂತ ಅನ್ಕೊಂಡಿನಿ ನಾನು. ವೇಕೆನ್ಸಿ ತೆಗೆದ್ರೆ ಅದು ಈಗ ಎಷ್ಟು ಇರಲಿ, ವೇಕೆನ್ಸಿ ಇರಲಿ ಬಿಡ್ಲಿ, ಇದು 543 ಅಂತ ಕನ್ಸಿಡರ್ ಆಗುತ್ತೆ ಟೋಟಲ್ ಮೆಂಬರ್ಶಿಪ್. ಅವರು ಮೈನಸ್ ವೇಕೆನ್ಸಿ ಇರಲಿ ಯಾರು ಇಲ್ಲದೆ ಇರಲಿ, ಇದು ಆಲ್ಮೋಸ್ಟ್ 543 ಕೌಂಟ್ ಆಗುತ್ತೆ. ಇದು ವೇಕೆನ್ಸಿ ಕೌಂಟ್ ಆಗುತ್ತೆ. ಇದು ಎಲ್ಲಿ ಯೂಸ್ ಆಗುತ್ತೆ ಅಂತಂದ್ರೆ ರಿಮೂವಲ್ ಆಫ್ ಪ್ರಿಸೈಡಿಂಗ್ ಆಫೀಸರ್ಸ್. ಪ್ರಿಸೈಡಿಂಗ್ ಆಫೀಸರ್ಸ್ ಅಂದ್ರೆ ಯಾರ್ರಿ? ರಾಜ್ಯಸಭೆ ಚೇರ್ಮನ್, ಲೋಕಸಭೆ ಮತ್ತು ಸ್ಟೇಟ್ ಅಸೆಂಬ್ಲಿ ಈ ಸ್ಪೀಕರ್, ಇವ್ರೇನು ಎಲ್ಲಿ ಯೂಸ್ ಆಗುತ್ತೆ? ಇದು ಎಫೆಕ್ಟಿವ್ ಮೆಜಾರಿಟಿ ಚೇರ್ಮನ್ ಅನ್ನು ರಿಮೂವ್ ಮಾಡಕ ಮತ್ತು ಲೋಕಸಭೆ ಸ್ಪೀಕರ್ ಅನ್ನು ರಿಮೂವ್ ಮಾಡಕ. ಇಬ್ಬರನ್ನು ಯಾರ್ಯಾರನ್ನ? ಸ್ಪೀಕರ್ ಮತ್ತು ಲೋಕಸಭೆ ಚೇರ್ಮನ್, ಇವ್ರನ್ನ ರಿಮೂವ್ ಮಾಡಕ್ ಯಾವ್ದು ಯೂಸ್ ಆಗುತ್ತೆ? ಎಫೆಕ್ಟಿವ್ ಮೆಜಾರಿಟಿ ಯೂಸ್ ಆಗುತ್ತೆ. ಅರ್ಥಾಯ್ತಾ? ಮತ್ತು ಸ್ಟೇಟ್ ಅಸೆಂಬ್ಲಿ ಸ್ಪೀಕರ್ಗಳು ಇರ್ತಾರಲ್ಲ ಅವರಿಗೂ ಯೂಸ್ ಆಗೋದು ಎಫೆಕ್ಟಿವ್ ಮೆಜಾರಿಟಿ ಅಥವಾ ಪರಿಣಾಮಕಾರಿ ಬಹುಮತ ಯೂಸ್ ಆಗುತ್ತೆ. ಈಗ ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ಏನೈತಿ? ಸಿಂಪಲ್ ಮೆಜಾರಿಟಿ. ಸರಳ ಬಹುಮತ ಒಳಗೆ ಏನ್ ಬರ್ತೈತಿ? 50% ಆಫ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಅಂತೀವಿ ನಾವು. 50% ಆಫ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಅಂದ್ರೆ ಈಗ 543 ಜನ ಅದಾರಂದ್ರೆ ಇದ್ರೊಳಗೆ ಇವತ್ತು ಅಸೆಂಬ್ಲಿಗೆ ಎಷ್ಟು ಜನ ಬಂದಾರ, ಪ್ರೆಸೆಂಟ್ ಯಾರು ಅದಾರ, ಅದ್ರೊಳಗೆ 50%, ಅದ್ರೊಳಗೆ ಡಿವೈಡೆಡ್ ಬೈ 2 +1 ಇಷ್ಟು ಮಾಡಿದ್ರೆ ಇದು ಸಿಂಪಲ್ ಮೆಜಾರಿಟಿ. ಅವತ್ತು ಬಂದವರಷ್ಟ ಸಂಖ್ಯೆ. ಬಂದವರಷ್ಟ ಅಲ್ರಿ, ಬಂದ್ರು ಒಂದಿಷ್ಟು ಜನಕ್ಕೆ ಅವ್ರು ಏನ್ ಮಾಡ್ತಾರ, ಅವ್ರು ಅಬ್ಸ್ಟೇನ್ ಮಾಡ್ತಾರ ಅನ್ಕೋರಿ, ಓಟನ್ನು ಹಾಕಲ್ಲ ನಾವು ಅಂತಂದ್ರೆ ಅವ್ರನ್ನೂ ತೆಗಿತಾರ. ಮತ್ತೆ ಪ್ರೆಸೆಂಟ್ ಮತ್ತು ಓಟ್ ಹಾಕೋರ್ ಸಂಖ್ಯೆ ಇವಷ್ಟು ಕೌಂಟ್ ಆಗುತ್ತೆ. ಓಟ್ ಹಾಕೋರ್ ಸಂಖ್ಯೆ ಪ್ಲಸ್ ಯಾರ್ಯಾರು ಪ್ರೆಸೆಂಟ್ ಅದಾರ ಇವರಿಬ್ಬರು ಕೌಂಟ್ ಆಗಿ ಡಿವೈಡೆಡ್ ಬೈ 2 +1. ಇದು ಯಾವುದು? ಸಿಂಪಲ್. ಇದು ಕ್ಲಾರಿಟಿ ಸಿಕ್ತ ಅನ್ಸುತ್ತೆ ನಂಗೆ. ಪ್ರೆಸೆಂಟ್ ಅಂಡ್ ವೋಟಿಂಗ್ ಅಂದ್ರೆ, ಪ್ರೆಸೆಂಟ್ ಅಂದ್ರೆ ಬಂದವರು, ವೋಟಿಂಗ್ ಅಂದ್ರೆ ಆಕ್ಚುಲಿ ಓಟ್ ಹಾಕೋರು. ಓಟ್ ಹಾಕ್ತಿವ್ರಿ ಇವತ್ತು ನಾವು ಬಿಡಂಗಿಲ್ಲ ಅಂತಾರಲ್ಲ, ಅವ್ರಷ್ಟ ಕೌಂಟ್ ಹಾಕಾರ. ಅವ್ರು ಎಷ್ಟು ಜನ ಅದಾರಲ್ಲ ಅವ್ನು ಕ್ಯಾಲ್ಕುಲೇಟ್ ಮಾಡಿ ಅದ್ರ ಡಿವೈಡೆಡ್ ಬೈ 2 +1 ಮೋರ್ ದೆನ್ 50% ಮಾಡಿದ್ರೆ ಅದು ಸಿಂಪಲ್ ಮೆಜಾರಿಟಿ ಆಗ್ತದೆ. ಇದು ಆಕ್ಚುಲಿ ಒಂಥರ ವರ್ಕಿಂಗ್ ಮೆಜಾರಿಟಿ ಅಂತಾರೆ. ಇದು ಅಂದ್ರೆ ಯಾವುದೇ ಎಲ್ಲ ರಿಮೈನಿಂಗ್ ಆಲ್ಮೋಸ್ಟ್ ಎಲ್ಲ ಮೆಜಾರಿಟಿಗಳನ್ನು
ಎಲ್ಲಾ ಕಾರ್ಯಕಲಾಪಗಳು ಏನ್ ನಡೀತಾವಲ್ಲ ಸಂಸತ್ದಾಗ ಎಲ್ಲಾ ಇದ್ರ ಸಿಂಪಲ್ ಮೆಜಾರಿಟಿನೇ ಹಾಕೋವೆಲ್ಲ. ಅದಕ್ಕೆ ಫಂಕ್ಷನಲ್ ಮೆಜಾರಿಟಿ ಅಂತ ಕರಿತೀವಿ ಇದು. ಇನ್ನೊಂದು ಕ್ಲಾರಿಟಿ ಏನಂದ್ರೆ ಈ ಕಾನ್ಸ್ಟಿಟ್ಯೂಷನ್ ಒಳಗ ಅಥವಾ ಸಂವಿಧಾನದಾಗ ಏನಾರ ಮೆಜಾರಿಟಿ ಕ್ಲಾರಿಫೈ ಮಾಡಿದ್ದಿಲ್ಲ ಅನ್ಕೋರಿ, ಮೆಜಾರಿಟಿ ಬಗ್ಗೆ ಕೊಟ್ಟಿದ್ದಿಲ್ಲ, ಯಾವ್ದೋ ಒಂದು ಕಾಯ್ದೆ ಕೊಟ್ಟು ಅದ್ರ ಮೆಜಾರಿಟಿ ರಿಲೇಟೆಡ್ ಏನು ಕೊಟ್ಟಿದ್ದೇ ಇಲ್ಲ ಅನ್ಕೋರಿ, ಹೆಂಗ್ ಪಾಸ್ ಮಾಡ್ಬೇಕಂತ ಹೇಳಿ. ಅದು ಬೈ ಡಿಫಾಲ್ಟ್ ಯಾವ್ದಾಗುತ್ತೆ, ಅದು ಸಿಂಪಲ್ ಮೆಜಾರಿಟಿ ಅಥವಾ ಯಾವುದು ಸರಳ ಬಹುಮತ ಆಗುತ್ತೆ. ದ ಟೈಪ್ ಆಫ್ ಮೆಜಾರಿಟಿ ಇಸ್ ನಾಟ್, ಇಟ್ ಈಸ್ ಸಿಂಪಲ್ ಮೆಜಾರಿಟಿ ಅಂತ. ಇಫ್ ದ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಸ್ಪೆಸಿಫೈ ದ ಟೈಪ್ ಆಫ್ ಮೆಜಾರಿಟಿ, ಇಟ್ ಈಸ್ ಸಿಂಪಲ್ ಮೆಜಾರಿಟಿ ಅಂತ ಐತಿ. ಅದತ್ರ ನೆಕ್ಸ್ಟ್ ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅದಕ್ಕೆ ನಾ ಎದಕ್ಕೆ ವರ್ಕಿಂಗ್ ಮೆಜಾರಿಟಿ ಅಥವಾ ಫಂಕ್ಷನಲ್ ಮೆಜಾರಿಟಿ ಅಂತ ಕರ್ತಾರಂದ್ರೆ ಎಲ್ಲ ಆಲ್ಮೋಸ್ಟ್ ಏನೇನ್ ಕವರ್ ಆಗುತ್ತೆ, ಏನೇನ್ ಮಾಡ್ತಾರಲ್ಲ ಎಲ್ಲ ಆಲ್ಮೋಸ್ಟ್ ಇದ್ರಾಗ ಇರ್ತಾವ. ನೀವು ಇವ್ನು ಉಳ್ದಿದ್ ನೆನ್ಪಿಟ್ಕೊಂಡ್ಬಿಟ್ರಿ, ಉಳ್ಕಿದ್ದೆಲ್ಲ ಈಗ ಯಾವ ಸಿಂಪಲ್ ಮೆಜಾರಿಟಿ ಬಿಟ್ಟು ಬೇರೆ ನೆನ್ಪಿಟ್ಕೊಂಡ್ರೆ ಉಳ್ಕಿದ್ದೆಲ್ಲ ಆಲ್ಮೋಸ್ಟ್ ಸಿಂಪಲ್ ಮೆಜಾರಿಟಿ ಮಾಡೋದು. ಆರ್ಡಿನರಿ ಬಿಲ್, ಮನಿ ಬಿಲ್, ಹಣಕಾಸು ಮಸೂದೆ, ಫೈನಾನ್ಷಿಯಲ್ ಬಿಲ್, ಟು ಪಾಸ್ ನೋ ಕಾನ್ಫಿಡೆನ್ಸ್ ಮೋಷನ್. ಇಲ್ಲಿ ನೋಡ್ರಿ, ಇಲ್ಲೊಂದು ಟ್ರ್ಯಾಪ್ ಐತಿ. ಈಗ ನೀವು ಹೆಂಗ್ ಥಿಂಕ್ ಮಾಡ್ತೀರಿ ಅಂದ್ರೆ, ಈಗ ಗೌರ್ಮೆಂಟ್ ಫಾರ್ಮ್ ಮಾಡಕ್ ಯಾವ್ದು ಹೇಳಿದಾನ? ಅಬ್ಸಲ್ಯೂಟ್. ಅಬ್ಸಲ್ಯೂಟ್ ಅಂದ್ರೆ ಸಂಪೂರ್ಣ ಬಹುಮತ ಅಂತ ಹೇಳಿದಾನ ನಿಮಗೆ. ಹಾ, ಅದ ನೋಡ್ರಿ, ನೋ ಕಾನ್ಫಿಡೆನ್ಸ್. ಗೌರ್ಮೆಂಟ್ ತೆಗೆದೋಗ್ಯಾಕ ಯಾವ್ದೈತಿ ನೋಡ್ರಿ, ಗೌರ್ಮೆಂಟ್ ತೆಗೆದೋಗ್ಯಾಕ ಸಿಂಪಲ್ ಮೆಜಾರಿಟಿ ಐತಿ ಅಥವಾ ಸರಳ ಬಹುಮತ ಐತಿ. ನೋಡ್ರಿ ಟ್ರ್ಯಾಪ್ ಐತಿ ಇಲ್ಲ. ನೀವು ಹೆಂಗ್ ಥಿಂಕ್ ಮಾಡ್ಬಿಡ್ತೀರಿ ಅಂದ್ರೆ, ಗೌರ್ಮೆಂಟ್ ಫಾರ್ಮ್ ಮಾಡಕ ಅಬ್ಸಲ್ಯೂಟ್ ಐತಿ, ಹಂಗಂದ್ರೆ ಗೌರ್ಮೆಂಟ್ ತೆಗೆದೋಗ್ಯಾಕು ಅಬ್ಸಲ್ಯೂಟ್ ಅಥವಾ ಸಂಪೂರ್ಣ ಬಹುಮತನ ಇರ್ತದೆ ಅನ್ಕೋತೀರಿ. ಹಂಗಿಲ್ರಿ, ಇದು ಸಿಂಪಲ್ ಮೆಜಾರಿಟಿ ಐತಿ ಗೌರ್ಮೆಂಟ್ ತೆಗೆದೋಗ್ಯಾಕ. ಇಲ್ಲಿ ನಿಮ್ಗೆ ಇನ್ನೊಂದು ಕ್ಲಾರಿಟಿ ಕೊಡೋದಾದ್ರೆ, ಹಂಗಂದ್ರೆ ಗೌರ್ಮೆಂಟ್ ಸಿಂಪಲ್ ಮೆಜಾರಿಟಿ ತೆಗಿಬೋದು ಅಂದ್ರೆ ತೆಗೆದ ಹೋಗೋದ್ ಬಿಡ್ಬೋದಲ್ರಿ. ಸ್ವಲ್ಪ ಜನ ಪ್ರೆಸೆಂಟ್ ಅಂಡ್ ವೋಟಿಂಗ್ ಕಡಿಮೆ ಇರ್ತೈತಿ, ಭಾಳ ಜನ ಬರಂಗಿಲ್ಲ, ಭಾಳ ಜನ ಬರ್ಲಾರ್ದಂಗ್ ಮಾಡಿ ಗೌರ್ಮೆಂಟ್ ಅನ್ನು ಕಿತ್ತು ಹೋಗೋದ್ ಬಿಡೋದು, ಅಬ್ಸಲ್ಯೂಟ್ ನೀಡ್ ಇರಲಿಲ್ಲ ಅಂದ್ರೆ ಅಂತ ಹೇಳ್ಬೋದು ನೀವು. ಆದ್ರೆ ಏನ್ ಮಾಡ್ತಾರೆ ಗೊತ್ತ, ರಿಯಾಲಿಟಿ ಒಳಗೆ ಬೇರೆ ಐತ್ರಿ ಇದು. ರಿಯಾಲಿಟಿ ಒಳಗ ಅವತ್ತೇನ್ರ ಅಕಸ್ಮಾತ್ ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆಗೋದಿತ್ತಂದ್ರ ಎಲ್ಲಾರನ್ನು ಕರ್ಕೊಂಡ್ ಬರ್ತಾರ ಅವ್ರು, ಎಲ್ಲಾ ಪಟ್ಟಿಯವರು ಎಲ್ಲಾರನ್ನು ಕರ್ಕೊಂಡ್ ಬರ್ತಾರ. ಹಂಗಂದ್ರೆ ಏನಾತ್ ಇಲ್ಲಿ, ಸಿಂಪಲ್ ಮೆಜಾರಿಟಿ ಎಲ್ಲಾರು ಬಂದ್ರೆ ಏನಾಗುತ್ತದೆ, ಅದೇ ಅಬ್ಸಲ್ಯೂಟ್ ಮೆಜಾರಿಟಿ ಈಕ್ವಲ್ ಟು ಆತಲ್ರಿ ಅದ. ಈಗ ಸರಳ ಬಹುಮತ ಅಂದ್ರೆ ಏನು, ಪ್ರೆಸೆಂಟ್ ಅಂಡ್ ವೋಟಿಂಗ್. ಈಗ ಎಲ್ಲಾರು ಪ್ರೆಸೆಂಟ್ ಇದ್ರಂದ್ರೆ ಮತ್ತೆ ಅಬ್ಸಲ್ಯೂಟ್ ಮೆಜಾರಿಟಿನೇ ಆತದ, ಅಂದ್ರೆ ಸಂಪೂರ್ಣ ಬಹುಮತ ಆತಲ್ರಿ ಎಲ್ಲಾರು ಪ್ರೆಸೆಂಟ್ ಇದ್ಬಿಟ್ರಂದ್ರ. ಅಂದ್ರೆ ವೆನೆವರ್ ಎಲ್ಲರೂ ಪ್ರೆಸೆಂಟ್ ಇದ್ದಾಗ ಸಿಂಪಲ್ ಮೆಜಾರಿಟಿ ಈಸ್ ಈಕ್ವಲ್ ಟು ಅಬ್ಸಲ್ಯೂಟ್ ಮೆಜಾರಿಟಿನ ಆಗೋದು. ಅದ್ರ ಸಂಬಂಧ ಗೌರ್ಮೆಂಟ್ ತೆಗ್ಯಾಕನು ಬೈ ಪ್ರಾಕ್ಟಿಕಲಿ ಅಬ್ಸಲ್ಯೂಟ್ ಮೆಜಾರಿಟಿನ ಆಗೋದು ಕರೆ, ಪ್ರಾಕ್ಟಿಕಲಿ ಇದೆ. ಅದ್ರ ಕಾನ್ಸ್ಟಿಟ್ಯೂಷನ್ ಒಳಗೆ ಏನ್ ಕೊಟ್ಟರು ಅಂತ ಕೇಳಬಹುದು ಅವರು. ಅವಾಗ ಏನಾಗುತ್ತೆ, ಸಿಂಪಲ್ ಮೆಜಾರಿಟಿ ಅಂತ ಟೇಕ್ ಮಾಡ್ಬೇಕು ನೀವು. ಅವಾಗೂ ನಿಮ್ ಕನ್ಫ್ಯೂಸ್ ಇಡ್ಸಕ್ಕೆ ಮಾಡ್ತಾರ, ಗೌರ್ಮೆಂಟ್ ತೆಗೆದು ಅಥವಾ ನೋ ಕಾನ್ಫಿಡೆನ್ಸ್ ಮೋಷನ್ ಅಬ್ಸಲ್ಯೂಟ್ ಮೆಜಾರಿಟಿ ಅಂತ ಕೊಟ್ಬಿಡ್ತಾರ. ಅಬ್ಸಲ್ಯೂಟ್ ಮೆಜಾರಿಟಿ ಅಲ್ರಿ ಅದು, ನೋ ಕಾನ್ಫಿಡೆನ್ಸ್ ಮೋಷನ್ ಸಿಂಪಲ್ ಮೆಜಾರಿಟಿ. ಇದು ಕ್ಲಾರಿಟಿ ಸಿಕ್ತ ಅನ್ಕೊಂತೀನಿ. ಇಲ್ಲೊಂದ್ ಸ್ವಲ್ಪ ಟ್ರ್ಯಾಪ್ ಐತಲ್ಲ, ಅದ್ರ ಸಂಬಂಧ ಹೇಳಿದ್ದಾನೆ. ಯಾಕಂದ್ರೆ ಈ ತರ ಕ್ಲಾರಿಟಿ ಎಷ್ಟೋ ಆಸ್ಪಿರೆಂಟ್ಸ್ ಇರಲ್ಲ, ಎಷ್ಟು ದಿವಸ ಓದಿದ್ರು ಈ ತರ ಲಾಜಿಕ್ ಹಾಕ್ತಿರ್ತಾರ ಅವ್ರು. ಅದಕ್ಕೆ ನಾನು ಸಂವಿಧಾನನ ರೆಫರ್ ಮಾಡಿ ನಿಮ್ಗೆ ಹೇಳತ್ತೇನೆ. ಅಡ್ಜರ್ನ್ಮೆಂಟ್ ಮೋಷನ್ ಪಾಸ್ ಮಾಡಕ್ಕೆ, ಅಡ್ಜರ್ನ್ಮೆಂಟ್ ಮೋಷನ್ ಅಂದ್ರೆ ಏನ್ ಹೇಳಿದೆ ನಿಮ್ಗೆ, ಅಂದ್ರೆ ಯಾವ್ದೋ ಒಂದು ಅರ್ಜೆಂಟ್ ಪಬ್ಲಿಕ್ ಇಂಪಾರ್ಟೆನ್ಸ್ ಇತ್ತಂದ್ರ ಅದೇನ್ ಅಡ್ಜರ್ನ್ಮೆಂಟ್ ಮೋಷನ್ ಪಾಸ್ ಆತಂದ್ರ ಮಿನಿಮಮ್ 2 hours 30 minutes ಆ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡ್ಬೇಕು. ಇದು ಅಡ್ಜರ್ನ್ಮೆಂಟ್ ಮೋಷನ್. ಕಟ್ ಮೋಷನ್ಸ್ ಹೇಳಿನಲ್ಲ, ಪಾಲಿಸಿ ಕಟ್, ಟೋಕನ್ ಕಟ್, ಎಕನಾಮಿಕ್ ಕಟ್ ಅಂತ ಹೇಳಿ, ಆರ್ಥಿಕ ಇದ್ರದ್ದು ಅದ್ರ ರಿಲೇಟೆಡ್ ಅದಾವಲ್ಲ, ಬಜೆಟ್ ರಿಲೇಟೆಡ್, ಅವು ಕಟ್ ಮೋಷನ್ ಪಾಸ್ ಮಾಡಕ್ಕೂ ಸಿಂಪಲ್ ಮೆಜಾರಿಟಿ. ರಿಮೂವಿಂಗ್ ವೈಸ್ ಪ್ರೆಸಿಡೆಂಟ್ ಇನ್ ಲೋಕಸಭಾ. ಈಗ ನೋಡ್ರಿ, ಇದು ಎದಕ್ಕೆ ಇಂಪಾರ್ಟೆಂಟ್ ಅಂದ್ರ, ಇಲ್ಲೇನ್ ಹೇಳಿದೆ ನಿಮಗೆ, ಲೋಕಸಭೆ ಇವನ್ನ ರಿಮೂವ್ ಮಾಡಕ, ಸಾರಿ ರಾಜ್ಯಸಭೆದ ಚೇರ್ಮನ್ ಅನ್ನ ರಾಜ್ಯಸಭೆ ಒಳಗೆ ರಿಮೂವ್ ಮಾಡಕ ಯಾವ್ದು ಬೇಕು, ಎಫೆಕ್ಟಿವ್ ಮೆಜಾರಿಟಿ ಬೇಕು. ಅದ ಈಗ ಇಲ್ಲಿ ನೋಡ್ರಿ, ನಿಮ್ ಫ್ಲೋ ಚಾರ್ಟ್ ಮುಖಾಂತರ ಹೇಳ್ಬಿಡ್ತೀನಿ. ಈಗ ರಾಜ್ಯಸಭೆ ಐತಿ, ರಾಜ್ಯಸಭೆ ಒಳಗೆ ಚೇರ್ಮನ್ ಅದಾರ, ಚೇರ್ಮನ್ ಅಥವಾ ವೈಸ್ ಪ್ರೆಸಿಡೆಂಟ್ ಅದಾರ, ಅವ್ರಿಬ್ರು ಒಂದ. ಇವ್ರನ್ನ ರಾಜ್ಯಸಭೆ ಒಳಗೆ ರಿಮೂವ್ ಮಾಡ್ಬೇಕಂದ್ರೆ ಯಾವ್ದು ಬೇಕು, ಎಫೆಕ್ಟಿವ್ ಮೆಜಾರಿಟಿ. ಎಫೆಕ್ಟಿವ್ ಮೆಜಾರಿಟಿ ಅಂದ್ರೆ ಏನು, ಟೋಟಲ್ ಮೆಂಬರ್ಶಿಪ್ ಮೈನಸ್ ವೇಕೆನ್ಸಿ ಎಷ್ಟು ಜನ ಅದಾರಲ್ಲ ಅದನ್ನ ಮೈನಸ್ ಮಾಡಿದ್ರೆ ಎಫೆಕ್ಟಿವ್ ಮೆಜಾರಿಟಿ ಬರ್ತದೆ. ಈ ರಾಜ್ಯಸಭೆ ಒಳಗೆ ಪಾಸ್ ಆತ ಅನ್ಕೋರಿ ವೈಸ್ ಪ್ರೆಸಿಡೆಂಟ್ ರಿಮೂವ್. ಅದೇ ವಾಪಸ್ ಲೋಕಸಭೆ ಒಳಗೆ ಪಾಸ್ ಆಗೋದಿರ್ತದೆ, ಲೋಕಸಭೆ ಪಾಸ್ ಆದ್ರೆ ಅಲ್ಲಿ ಏನಾಗಬೇಕು, ಅಲ್ಲಿ ಓನ್ಲಿ ಸಿಂಪಲ್ ಮೆಜಾರಿಟಿ ಸಾಕಾಗುತ್ತೆ ಲೋಕಸಭೆ ಒಳಗೆ. ಯಾಕಂದ್ರೆ ಅವ್ರ ಲೋಕಸಭೆ ಅಥವಾ ರಾಜ್ಯಸಭೆ ಮೆಂಬರ್ ಅಲ್ಲಲ್ಲ ಅವ್ರು, ಅದ್ರ ಸಂಬಂಧ ಇವ್ರಿಗೆ ಏನ್ ಮಾಡ್ಯಾರ, ಲೋಕಸಭೆ ಒಳಗೆ ಸಿಂಪಲ್ ಮೆಜಾರಿಟಿಲಿ ಪಾಸ್ ಆದ್ರೆ ವೈಸ್ ಪ್ರೆಸಿಡೆಂಟ್ ಅಥವಾ ಚೇರ್ಮನ್ ಅನ್ನ ರಿಮೂವ್ ಮಾಡ್ಬೋದು. ಆತತ್ರ ರಾಜ್ಯಸಭೆ ಒಳಗೆ ಎಫೆಕ್ಟಿವ್ ಮೆಜಾರಿಟಿ, ಲೋಕಸಭೆ ಒಳಗೆ ಸಿಂಪಲ್ ಮೆಜಾರಿಟಿ, ವೈಸ್ ಪ್ರೆಸಿಡೆಂಟ್ ರಿಮೂವಲ್. ಮತ್ತೆ ಆಮೇಲೆ ಟು ಡಿಕ್ಲೇರ್ ನೋಡ್ರಿ, ಫೈನಾನ್ಷಿಯಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ ಐತ್ಲಾ, ಹಣಕಾಸು ತುರ್ತು ಪರಿಸ್ಥಿತಿ, ಆತರ ರಾಜ್ಯ ತುರ್ತು ಪರಿಸ್ಥಿತಿ, ಇದನ್ನ ಮಾಡಕ್ಕೂ ಸಿಂಪಲ್ ಮೆಜಾರಿಟಿ ಸಾಕು. ನಿಮ್ ಕನ್ಫ್ಯೂಸ್ ಇಡಿಸ್ಬೋದು ಅವ್ರು, 356 ಕೊಟ್ಟು ಸ್ಪೆಷಲ್ ಮೆಜಾರಿಟಿ ಬೇಕು, ಸ್ಟೇಟ್ ರಿಲೇಟೆಡ್ ಇರ್ತೈತಿ ಅಂತ ಹೇಳಿ ಅನ್ಸ್ಬೋದು ನೀವು. ಇಲ್ಲಿ ಸಿಂಪಲ್ ಮೆಜಾರಿಟಿ ಸಾಕಾಗುತ್ತೆ. ಮತ್ತೆ ಆಲ್ಮೋಸ್ಟ್ ಇಲ್ಲೊಂದು ಕ್ಲಾರಿಟಿ ಕೊಡೋದಾದ್ರೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಏನಿರ್ತಲ್ಲ, ಸಂವಿಧಾನ ತಿದ್ದುಪಡಿ ಕಾಯ್ದೆ, ಅದು ಆರ್ಟಿಕಲ್ 368 ಅದ್ರೊಳಗ ವಿಚ್ ನೀಡ್ಸ್ ಟು ಬಿ ರಾಟಿಫೈಡ್ ಬೈ ದ ಸ್ಟೇಟ್ಸ್. ರಾಟಿಫೈಡ್ ಅಂದ್ರೆ ಏನು, ಈಗ ಅಂಗೀಕಾರ ಮಾಡ್ತಾರಲ್ಲ ಸ್ಟೇಟ್ಸ್, ರಾಜ್ಯಗಳ ಅಂಗೀಕಾರ ಮಾಡಿ ಕೊಡೋದ್ರ ಗೊತ್ತೇನ್ರಿ, 50% ಆಫ್ ದ ಸ್ಟೇಟ್ಸ್, 50% ರಾಜ್ಯಗಳು ಅಂಗೀಕಾರ ಮಾಡ್ಬೇಕಾಗತ್ತಲ್ಲ. ಎಲ್ಲೆಲ್ಲಿ ಒಕ್ಕೂಟ ವ್ಯವಸ್ಥೆಗೆ ಅದು ಹಾನಿ ಮಾಡ್ತಲ್ಲ ಅಲ್ಲಿ ರಾಟಿಫೈ ಮಾಡ್ಬೇಕಾಗತ್ತಾ. ಆ ರಾಜ್ಯಗಳೊಳಗೆ ಏನ್ ಪಾಸ್ ಆಗಿರತ್ತಲ್ಲ ಅಲ್ಲಿ ಆ ಮೆಜಾರಿಟಿ ಬೇಕು, ಅಲ್ಲಿ ಬರೀ ಜಸ್ಟ್ ಸಿಂಪಲ್ ಮೆಜಾರಿಟಿ ಅಂದ್ರೆ ಸಾಕು. ಕ್ಲಾರಿಟಿ ಸಿಗ್ತಾ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಸ್ಟೇಟ್ ರಾಟಿಫಿಕೇಶನ್ ಆಗ್ಬೇಕಾದ್ರೆ ಅಲ್ಲಿ ರಾಜ್ಯಗಳೊಳಗೆ ಪಾಸ್ ಆಗಿರ್ತಲ್ಲ, ಅದು 50+ ರಾಜ್ಯಗಳೊಳಗೆ, ಅಂದ್ರೆ 28 ರಾಜ್ಯಗಳದಾವ ಅಂದ್ರೆ 15 ರಾಜ್ಯಗಳೊಳಗೆ ಪಾಸ್ ಆಗ್ಬೇಕಲ್ಲ. ಈ 15 ರಾಜ್ಯಗಳೊಳಗೆ ಸಿಂಪಲ್ ಮೆಜಾರಿಟಿಲೇ ಪಾಸ್ ಆದ್ರೆ ಸಾಕದು. ಸಿಂಪಲ್ ಮೆಜಾರಿಟಿ ಅಂದ್ರೆ ಹೇಳಿನಿ, 50% ಆಫ್ ಪ್ರೆಸೆಂಟ್ ಅಂಡ್ ವೋಟಿಂಗ್.
ಅರ್ಥತಾ? ಈಗ ಇದು ಏನೋ ಸಿಂಪಲ್ ಮೆಜಾರಿಟಿ ನೋಡಿದೆವು ಏನೇನಂತೇಳಿ. ಆಲ್ಮೋಸ್ಟ್ ಇದು ವರ್ಕಿಂಗ್ ಮೆಜಾರಿಟಿ ಅಂತ ಕರಿತೀವಿ ಸಿಂಪಲ್ ಮೆಜಾರಿಟಿ, ಎಫೆಕ್ಟಿವ್ ಮೆಜಾರಿಟಿ ನೋಡಿ. ಈಗ ಸ್ಪೆಷಲ್ ಮೆಜಾರಿಟಿ ಇವು ವೆರಿ ವೆರಿ ಇಂಪಾರ್ಟೆಂಟ್. ಇವು 3 ಟೈಪ್ಸ್ ಅದಾವ. ಯಾವುದು ಸ್ಪೆಷಲ್ ಮೆಜಾರಿಟಿ, ಯಾವ್ಯಾವು? ವಿಶೇಷ ಬಹುಮತ 3 ಟೈಪ್ ಅದಾವ. ಒಂದೇದು ಇದನ್ನ ನೀವು ನೋಡಿರ್ತೀರಿ ಆರ್ಟಿಕಲ್ 249 ಓದೇ ಬಿಟ್ರಿ. ಇದನ್ನು ಏನು ರಿಕ್ವೈರ್ಸ್ ಮೆಜಾರಿಟಿ ಆಫ್ 2/3 ಆಫ್ ಪ್ರೆಸೆಂಟ್ ಅಂಡ್ ವೋಟಿಂಗ್. ಎಲ್ಲಿ? ರಾಜ್ಯಸಭೆ ಒಳಗೆ. ಎದಕ್ಕೆ? ಏನು ನಾವು ಸ್ಟೇಟ್ ಲಿಸ್ಟ್ ಒಳಗೆ ಅಥವಾ ರಾಜ್ಯ ಪಟ್ಟಿ ಒಳಗೆ ಪಾರ್ಲಿಮೆಂಟ್ ಲಾ ಮಾಡ್ಬೇಕಂತಂದ್ರೆ ನೀಡೆಡ್ ವೆನ್ ರಾಜ್ಯಸಭಾ ಹ್ಯಾಸ್ ಟು ಪಾಸ್ ರೆಸೊಲ್ಯೂಷನ್ ಟು ಎಂಪವರ್ ಪಾರ್ಲಿಮೆಂಟ್ ಟು ಮೇಕ್ ಲಾ ಆನ್ ಸ್ಟೇಟ್ ಲಿಸ್ಟ್. ರಾಜ್ಯ ಪಟ್ಟಿ ಒಳಗೆ ಸಂಸತ್ತು ಲಾ ಮಾಡ್ಬೇಕಂತಂದ್ರೆ ರಾಜ್ಯಸಭೆ ಪಾಸ್ ಆಗ್ಬೇಕಂತ ಐತಿ ರೆಸೊಲ್ಯೂಷನ್. ಅದು ಎಷ್ಟು ಮೆಜಾರಿಟಿ? ಅದು 2/3 ಆಫ್ ಪ್ರೆಸೆಂಟ್ ಅಂಡ್ ವೋಟಿಂಗ್. ಅಥವಾ ನಿಮ್ಗೆ 2/3 ಪ್ರೆಸೆಂಟ್ ಅಂಡ್ ವೋಟಿಂಗ್ ಇದು ರಾಜ್ಯಸಭೆ ಒಳಗೆ ಪಾಸ್ ಆಗ್ಬೇಕಾದ್ರೆ ಎದ್ರ ರಿಲೇಟೆಡ್ ಸ್ಟೇಟ್ ರಿಲೇಟೆಡ್ ಲಾಸ್ ಪಾರ್ಲಿಮೆಂಟ್ ಮಾಡ್ಬೇಕಂದ್ರೆ ಇದು ಯಾವುದು ಸ್ಪೆಷಲ್ ಮೆಜಾರಿಟಿ. ಒಂದನೇ ಟೈಪ್ ಆತ. ಈಗ ಎರಡನೇ ಟೈಪ್ ಇದು ಆರ್ಟಿಕಲ್ 368 ಒಳಗೆ ಬರ್ತೈತಿ. ಇದು ಪಟ್ಟಿ ರಿಲೇಟೆಡ್ ಐತಲ್ಲ. ಮೆಜಾರಿಟಿ ಆಫ್ 2/3 ಆಫ್ ದ ಪ್ರೆಸೆಂಟ್ ಅಂಡ್ ವೋಟಿಂಗ್ ಸಪೋರ್ಟೆಡ್ ಬೈ ಮೋರ್ ದೆನ್ 50% ಆಫ್ ದ ಟೋಟಲ್ ಮೆಂಬರ್ಶಿಪ್. ಹಿಂಗಂದ್ರೆ ಏನು? ಮೆಜಾರಿಟಿ ಆಫ್ 2/3 ಮೆಂಬರ್ಸ್ ಆಫ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ಸಪೋರ್ಟೆಡ್ ಬೈ ಮೋರ್ ದೆನ್ 50% ಆಫ್ ದ ಟೋಟಲ್ ಮೆಂಬರ್ಶಿಪ್. ಅಂದ್ರೆ ಏನು? ಈಗ ಒಂದು ಬಿಲ್ ಅನ್ಕೋರಿ, ಅದು 50% ಫಸ್ಟ್ ಪಾಸ್ ಆಗಬೇಕು. 50% ಅಂತಂದ್ರೆ ಯಾವ್ದಾತ ಇದು? ಮತ್ತೆ ಅಬ್ಸಲ್ಯೂಟ್ ಮೆಜಾರಿಟಿ ಆತ್ರಿ. ಅಬ್ಸಲ್ಯೂಟ್ ಮೆಜಾರಿಟಿ ಪ್ಲಸ್ 2/3 ಮೆಂಬರ್ಸ್ ಆಫ್ ಪ್ರೆಸೆಂಟ್ ಅಂಡ್ ವೋಟಿಂಗ್. ಎಷ್ಟು ಜನ ಬಂದಿರ್ತಾರಲ್ಲ ಅದ್ರ 2/3 ಅಂದ್ರೆ 66% ಮಂದಿ ವೋಟ್ ಹಾಕಿದ್ರೆ ಅದು ಸ್ಪೆಷಲ್ ಮೆಜಾರಿಟಿ. ಅಂದ್ರೆ ಇದೇನು ಸಂವಿಧಾನ ತಿದ್ದುಪಡಿ ಮಾಡೋದು ಇದ್ರ ಮುಖಾಂತರ. ಪ್ಲಸ್ ಇದ್ರ ಒಂದು ಟೈಪ್ ಆತ. ಇನ್ನೊಂದು ಟೈಪ್ ಏನೈತಂದ್ರೆ ಎದ್ರ ರಿಲೇಟೆಡ್ ಇದು? ರಿಮೂವಿಂಗ್ ಆಫ್ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಜಡ್ಜ್, ಕಾಂಪ್ಟ್ರೋಲರ್ ಜನರಲ್, ಕ್ಯಾಗ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವ್ರನ್ನೆಲ್ಲ ತೆಗೆದೋಗಿಬೇಕಂದ್ರೆ ಈ ಮೆಜಾರಿಟಿ ಪಾಸ್ ಆಗ್ಬೇಕ್ರಿ. ಯಾವುದು? 2/3 ಆಫ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ಮತ್ತೆ ಮೋರ್ ದೆನ್ 50% ಆಫ್ ದ ಟೋಟಲ್ ಮೆಂಬರ್ಶಿಪ್. ಇದು ಬರೀ ಜಸ್ಟ್ ಒಕ್ಕೂಟ ವ್ಯವಸ್ಥೆಗೆ ಏನು ಎಫೆಕ್ಟ್ ಮಾಡಲಾರ್ದ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಥವಾ ಸಂವಿಧಾನ ತಿದ್ದುಪಡಿ ಮಾಡಿದ್ರೆ ಫೆಡರಲಿಸಮಿಗೆ ಯಾವ ಎಫೆಕ್ಟ್ ಆಗಲ್ಲ, ಒಕ್ಕೂಟಕ್ಕೆ ಯಾವ ಎಫೆಕ್ಟ್ ಆಗಲ್ಲ, ಅವ್ನು ಮಾಡೋದು ಇದು ಮೇಲಿಂದ ಈಗ ಏನು ಹೇಳಿದ್ನಲ್ಲ ಇದು. ಈ ಅಕಸ್ಮಾತ್ ಅಪ್ರೂವಲ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿನೂ ಸೇಮ್ ಇದೆ. ಯಾವುದು? 2/3 ಆಫ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ಇರಬೇಕು ಪ್ಲಸ್ 50% ಆಫ್ ದ ಟೋಟಲ್ ಮೆಂಬರ್ಶಿಪ್. ಅಂದ್ರೆ 50% ಒಟ್ಟು ಸದಸ್ಯರ ಸಂಖ್ಯೆ ಒಳಗೆ 50%. ಇದು ಯಾವ್ದು ಹಂಗಂದ್ರೆ ಅಬ್ಸಲ್ಯೂಟ್ ಮೆಜಾರಿಟಿ 2/3. ಇದು ಸಿಂಪಲ್, ಇದು ಸ್ಪೆಷಲ್ ಮೆಜಾರಿಟಿ. ಆಮೇಲೆ ರೆಸೊಲ್ಯೂಷನ್ ಬೈ ದ ಸ್ಟೇಟ್ ಲೆಜಿಸ್ಲೇಚರ್ ಫಾರ್ ಕ್ರಿಯೇಟಿಂಗ್ ಅಬಾಲಿಷಿಂಗ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಲೆಜಿಸ್ಲೇಟಿವ್ ಕೌನ್ಸಿಲ್ ಐತಾ ವಿಧಾನ ಪರಿಷತ್ ಕ್ರಿಯೇಟ್ ಮಾಡಬೇಕು ಅಥವಾ ತೆಗೆದೋಗಿಬೇಕು, ರಿಮೂವ್ ಮಾಡ್ಬೇಕಂತಂದ್ರೆ ಈ ಸ್ಟೇಟ್ ಅಥವಾ ರಾಜ್ಯ ಶಾಸಕಗಳು ಪಾಸ್ ಆಗಬೇಕಾದ ಅದ್ರ ಸಂಬಂಧ ಅಲ್ಲಿ ಏನು ಮೆಜಾರಿಟಿ ಇರಬೇಕು ಅಲ್ಲಿ ಸೇಮ್ ಇದೆ. 2/3 ಆಫ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ಪ್ಲಸ್ 50% ಆಫ್ ದ ಟೋಟಲ್ ಮೆಂಬರ್ಶಿಪ್. ಇದು ಇದ್ರ ಲೆಜಿಸ್ಲೇಟಿವ್ ಕೌನ್ಸಿಲ್ ಫಾರ್ಮ್ ಮಾಡಕ ಅಥವಾ ವಿಧಾನ ಪರಿಷತ್ ಫಾರ್ಮ್ ಮಾಡಕ ರಾಜ್ಯ ಶಾಸಕಾಂಗಕ್ಕೆ ಐತಿ ಇದ್ರ ಮುಖಾಂತರ. ಇನ್ನೊಂದು ಐತಿ ಲಾಸ್ಟ್ ಅಲ್ಲ, ಇನ್ನೂ 2 ಅದಾವು. ಇಲ್ಲೊಂದು ಐತಿ ನೋಡ್ರಿ. ಇನ್ನಾಗಲೇ ಒಕ್ಕೂಟ ವ್ಯವಸ್ಥೆಗೆ ಎಫೆಕ್ಟ್ ಮಾಡ್ಲಾರು ಇವು. ಅಕಸ್ಮಾತ್ ಒಕ್ಕೂಟ ವ್ಯವಸ್ಥೆಗೆ ಎಫೆಕ್ಟ್ ಮಾಡತ್ತಿತ್ತು, ಫೆಡರಲಿಸಮಿಗೆ ಏನಾದ್ರು ಪ್ರಾಬ್ಲಮ್ ಮಾಡತ್ತಿತ್ತು ಅಂದ್ರೆ 368 ಪ್ಲಸ್ ಸ್ಟೇಟ್ ರೆಟಿಫಿಕೇಶನ್. ಅಂದ್ರೆ ಈಗ ಅಂಗೀಕಾರ ಮಾಡ್ತಾರಲ್ಲ, ರಾಜ್ಯ ಅಂಗೀಕಾರ ಬೇಕಲ್ಲ, 50% ಆಫ್ ದ ಸ್ಟೇಟ್ಸ್ಗೆ ರಾಜ್ಯ ಅಂಗೀಕಾರ ಬೇಕಾಗತ್ತಲ್ಲ, ಅದು ಇಲ್ಲಾಗೋದು. ಇಲ್ಲಿ ಯಾವುದು? ಮೆಜಾರಿಟಿ ಆಫ್ 2/3 ಮೆಂಬರ್ಸ್ ಆಫ್ ಪ್ರೆಸೆಂಟ್ ಅಂಡ್ ವೋಟಿಂಗ್ 66% ಪ್ರೆಸೆಂಟ್ ಅಂಡ್ ವೋಟಿಂಗ್. ಒಂದು ಪ್ರೆಸೆಂಟ್ ಅಂಡ್ ವೋಟಿಂಗ್ ಅಂದ್ರೆ ಕ್ಲಾರಿಟಿ ಸಿಗ್ತಲ್ಲ, ಎಷ್ಟು ಜನ ಪ್ರೆಸೆಂಟ್ ಅದಾರ ಅದನ್ನು ಕ್ಯಾಲ್ಕುಲೇಟ್ ಆಗುತ್ತೆ. ಆಮೇಲೆ ಎಷ್ಟು ಜನ ವೋಟ್ ಹಾಕಕ್ಕೆ ರೆಡಿ ಅದಾರ ಅವ್ರದ್ದು ಪ್ಲಸ್ ಮಾಡ್ತಾರೆ. ಆಮೇಲೆ ಡಿವೈಡೆಡ್ ಬೈ 2/3 ಹಿಂಗೆ ಮಾಡ್ತಾರೆ. ಇದು ಆಯ್ತು ಏನದು ಮೆಜಾರಿಟಿ ಆಫ್ ಇದಾಯ್ತು. ಆಮೇಲೆ 50% ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್ ಪಾಸಿಂಗ್ ಥ್ರೂ ಸಿಂಪಲ್ ಮೆಜಾರಿಟಿ. ಅಗಳನ್ನು ಹೇಳಿ ನಿಮ್ಗೆ ಯಾವುದು? 50% ರಾಜ್ಯ ಅಂಗೀಕಾರ ಮಾಡಕ್ಕೆ ಅವ್ರಿಗೆ ಏನು ಬೇಕು ಅಲ್ಲಿ ಸಿಂಪಲ್ ಮೆಜಾರಿಟಿ ಬೇಕಾಗತ್ತವ್ರಿ. ಎಷ್ಟು ಸ್ಟೇಟ್ಸ್? ಮೋರ್ ದೆನ್ 50%. ಅಂದ್ರೆ ಈಗ 28 ಅದಾವ ಅಂದ್ರೆ ಅದ್ರಾಗ 15 ಸ್ಟೇಟ್ಸ್ ಮಾಡಬೇಕು ಮಿನಿಮಮ್. ನೀಡೆಡ್ ವೆನ್ ಅಮೆಂಡ್ಮೆಂಟ್ ಇಂಪ್ಯಾಕ್ಟ್ಸ್ ಫೆಡರಲ್ ಸ್ಟ್ರಕ್ಚರ್. ಹೇಳಿದ್ನಲ್ಲಿ ನೀವು ಒಕ್ಕೂಟ ವ್ಯವಸ್ಥೆಗೆ ಚೇಂಜಸ್ ಮಾಡಿದ್ರೆ ಅಷ್ಟ ರಾಜ್ಯದ ಅಂಗೀಕಾರ ಬೇಕಾಗುತ್ತೆ ಮೋರ್ ದೆನ್ 50%. ಯಾವ ಎನ್ಚಕ್ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್, GST ಕೌನ್ಸಿಲ್ ಏನಿಲ್ಲ ಅದ್ರ ರಿಲೇಟೆಡ್ ಇದು ಮೆಜಾರಿಟಿ ಬೇಕಾಗುತ್ತೆ, ಸ್ಟೇಟ್ ರೆಟಿಫಿಕೇಶನ್ ಬೇಕಾಗುತ್ತೆ ಅಲ್ಲಿ. ಲಾಸ್ಟ್ ಯಾವುದು? ಇಂಪೀಚ್ಮೆಂಟ್, ಮಹಾಭಿಯೋಗ ಅಂತೀವಲ್ಲ ರಾಷ್ಟ್ರಪತಿಗಳ. ಇದೆಲ್ಲಿ ಮೆನ್ಷನ್ ಐತಿ? 61 ಕ್ಲಾಸ್ ಡಿ ಒಳಗೈತಿ. ಇದು ಒಂದ ನೋಡ್ರಿ ಹೈಯೆಸ್ಟ್ ಮೆಜಾರಿಟಿ ಇರೋದು. ಉಳ್ಕಿದೆಲ್ಲ ಮಾಡ್ಬೋದು ನೀವು. 2/3 ಆಫ್ ಟೋಟಲ್ ಮೆಂಬರ್ಶಿಪ್ ಆಫ್ ದ ಹೌಸ್ ಐತ್ರಿ. ಅಂದ್ರೆ 66% 2/3 ಆಫ್ ಟೋಟಲ್ ಮೆಂಬರ್ಶಿಪ್ ಒಟ್ಟು ಸದಸ್ಯರದ್ದು. ಅಲ್ಲಿ ಇಷ್ಟೊತ್ತನ ಏನು ನೋಡಿದ್ದೇವೆ? 2/3 ಆಫ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ನೋಡೇವು ಪ್ಲಸ್ 50% ಆಫ್ ಟೋಟಲ್ ಮೆಂಬರ್ಶಿಪ್ ನೋಡಿ, 50% ಟೋಟಲ್ ಮೆಂಬರ್ಶಿಪ್ ನೋಡಿ. ಇಲ್ಲಿ ನೋಡ್ರಿ ಟೋಟಲ್ ಮೆಂಬರ್ಶಿಪ್ 2/3 ಅಂದ್ರೆ 66% ಆಫ್ ಟೋಟಲ್ ಮೆಂಬರ್ಶಿಪ್ ಐತಿ. ಹೈಯೆಸ್ಟ್ ಮೆಜಾರಿಟಿ ಇದೆ. ಅದಕ್ಕೆ ನೋಡ್ರಿ ಯಾವ್ದಾರ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳನ್ನ ಯಾವ್ದಾರ ರೂಲಿಂಗ್ ಪಾರ್ಟಿ ಆಯ್ಕೆ ಮಾಡ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ ಮಾಡ್ತಾರ. ಇದ್ರ ಸಂಬಂಧ ಆಮೇಲೆ ತೆಗಿಯಾಕ ಬರಲ್ಲ ಅವ್ರನ್ನ. ತೆಗಿಯೋದು ಅಂದ್ರೆ ವಜ್ಜ ಐತಿ, ಪ್ರೆಸಿಡೆಂಟ್ ತೆಗೆದು ವಜ್ಜ ಆಗುತ್ತೆ. ಆಮೇಲೆ ಅವ್ರ ಮಾತು ಕೇಳಿಲ್ಲ ಅಂದ್ರೆ, ಈಗ PM ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಪ್ರೆಸಿಡೆಂಟ್ ಮಾತು ಕೇಳಿಲ್ಲ ಅಂದ್ರೆ ಅವ್ರು ತೆಗೆದು ಹೋಗಿದ್ದು ವಜ್ಜ ಆಗುತ್ತೆ. ಅದ್ರ ಸಂಬಂಧ ಎಂಥವ್ರನ್ನ ಚೂಸ್ ಮಾಡ್ತಾರಂದ್ರೆ ಅವ್ರು ಏನು ಹೇಳ್ತಾರ ಅದನ್ನ ಕೇಳು ರಾಷ್ಟ್ರಪತಿಗಳನ್ನ ಅಷ್ಟೇ ಚೂಸ್ ಮಾಡ್ತಾರೆ. ಭಾಳ ಕೇರ್ಫುಲ್ ಆಗಿ ಚೂಸ್ ಮಾಡ್ತಾವ್ರು ರೂಲಿಂಗ್ ಪಾರ್ಟಿ. ಮತ್ತೆ ಆಡ್ತಾರ ಹಚ್ಚೋರ್ನ ಏನಾರು ಚೂಸ್ ಮಾಡಿಬಿಟ್ರು ಅಂದ್ರೆ ಯಾವುದು ಬಿಲ್ ಪಾಸ್ ಮಾಡಕ್ಕೆ ಬಿಡಲ್ರಿ ಅವರು. ಆಮೇಲೆ ಅವ್ರು ತೆಗಿಯಾಕು ಬರಲ್ಲ.
ಅದ್ರ ಸಂಬಂಧ ತೆಗಿಯೋದು ಭಾಳ ಟಫ್ ಐತಿ ಪ್ರೆಸಿಡೆಂಟ್ ಅನ್ನು. ಯಾಕಂದ್ರೆ 2/3 ಆಫ್ ಟೋಟಲ್ ಮೆಂಬರ್ಶಿಪ್ ಆಫ್ ದ ಹೌಸ್ ಐತಿ. ಎಷ್ಟು ಹೆಂಗಂದ್ರೆ ನೋಡ್ರಿಲ್ಲ 253 ಇಂಟು 2 ಡಿವೈಡೆಡ್ ಬೈ 3 ಅಂದ್ರೆ 66% ಆಫ್ 543 ಇದ್ರಾಗೂ ಪಾಸ್ ಆಗ್ಬೇಕು. 362 ಲೋಕಸಭೆ ಒಳಗೆ ಇರ್ಬೇಕು ಮೆಜಾರಿಟಿ. ಆಮೇಲೆ ರಾಜ್ಯಸಭೆ ಒಳಗೆ 245 ಡಿವೈಡೆಡ್ ಬೈ 2 164 ಮೆಂಬರ್ಸ್ ಇರ್ಬೇಕು ರಾಜ್ಯಸಭೆ ಒಳಗೆ ಸಪೋರ್ಟ್. ಅಂದ್ರೆ ಪ್ರೆಸಿಡೆಂಟ್ ಅನ್ನು ತೆಗೆದೋಗಿಬಹುದು. ರಾಷ್ಟ್ರಪತಿಗಳನ್ನ ತೆಗ್ಯಾಕ ಹೈಯೆಸ್ಟ್ ಮೆಜಾರಿಟಿ ಇರೋದು. ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್ ಅಥವಾ ಮಹಾಭಿಯೋಗ ಅದ್ರಾಗ ಅಷ್ಟೇ ಯೂಸ್ ಮಾಡ್ತಾರೆ ಇದನ್ನು. ಇದು ಟೋಟಲ್ ಮೆಂಬರ್ಶಿಪ್. ಈಗ ಪೂರ್ತಿ ಕಂಪ್ಲೀಟ್ ಕ್ಲಾರಿಟಿ ಸಿಕ್ತಂತ ಅನ್ಕೊಂತೀನಿ ನಾ. ಈಗ ನಿಮಗೆ ಒಂದು ಫ್ಯಾಕ್ಚುಯಲ್ ಕ್ವಶನ್ ಕೇಳ್ತೀನಿ ನೋಡ್ರಿ. ಹೈಯೆಸ್ಟ್ ಮೆಜಾರಿಟಿ ಇದುವರೆಗೂ ಏನು ನಮ್ಮ ಇಂಡಿಪೆಂಡೆಂಟ್ ಇಂಡಿಯಾ ಐತಲ್ಲ, ಹೈಯೆಸ್ಟ್ ಮೆಜಾರಿಟಿ ಇರೋದು ಯಾರು? ಹೈಯೆಸ್ಟ್ ಮೆಜಾರಿಟಿ ಇಡೀ ನಮ್ಮ ಇಂಡಿಪೆಂಡೆಂಟ್ ಇಂಡಿಯಾ ಒಳಗೆ ಯಾರು ಅಂದ್ರೆ ರಾಜೀವ್ ಗಾಂಧಿ ಟೈಮ್ದಾಗಿತ್ತು ರೀ. ಎಷ್ಟು ಸೀಟ್ ಅಂದ್ಬಿಡ್ರಿ ನೀವು? 404 ಇತ್ತು ರೀ ಲೋಕಸಭೆ ಒಳಗೆ. ಎಷ್ಟು ಅಂದ್ರೆ 80% ಆಫ್ ದ ಸೀಟ್ಸ್ ಇದ್ದು. ಇದು ಎದ್ರ ಸಂಬಂಧ ಆಗಿತ್ತು ಅಂದ್ರೆ ಇಂದಿರಾ ಗಾಂಧಿ ಅವ್ರು ಸತ್ತಿದ್ರಲ್ಲ, ಇಂದಿರಾ ಗಾಂಧಿ ಅವರು ಹುತಾತ್ಮ ಆದ್ಮೇಲೆ ಪೂರ್ತಿ ಸಿಂಪತಿ ಮೇಲೆ 414 ಸೀಟ್ಸ್ ಗೆದ್ದಿದ್ರು ರಾಜೀವ್ ಗಾಂಧಿ. ಇದುವರೆಗೂ ಇದೇ ಹೈಯೆಸ್ಟ್. ಇದಾದ್ಮೇಲೆ ಯಾರು ಇದನ್ನ ರೆಕಾರ್ಡ್ ಮೊದಲು ಮಾಡಿಲ್ಲ, ಆಮೇಲೂ ಬ್ರೇಕ್ ಮಾಡಕ್ ಸಾಧ್ಯನೇ ಆಗಿಲ್ಲ. ಇದು ಯಾವುದು ಹೈಯೆಸ್ಟ್ ಮೆಜಾರಿಟಿ ಇರೋದು ರಾಜೀವ್ ಗಾಂಧಿ ಗೌರ್ಮೆಂಟ್. ಇದನ್ನೊಂದು ನೆನ್ಪಿಟ್ರೆ ಅಷ್ಟೇ. ಸುಮ್ ಫ್ಯಾಕ್ಚುಯಲ್ ಹೇಳಕ್ ಬರಲ್ಲ ಕೇಳಿದ್ರು. ಎಲ್ಲ ಅರ್ಥ ಆತ ಅಂತ ಅನ್ಕೊಂಡಿನ ಎಲ್ಲ ಟೈಪ್ಸ್ ಆಫ್ ಮೆಜಾರಿಟಿ ಎಲ್ಲ ಕ್ಲಾರಿಟಿ ಸಿಗ್ತಾ? ಸಿಂಪಲ್ ಮೆಜಾರಿಟಿ, ಎಫೆಕ್ಟಿವ್ ಮೆಜಾರಿಟಿ ಒಂದ್ಸತ ಇನ್ನೊಮ್ಮೆ ನೋಡ್ರಿ. ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿನ ಅಂತ ಅನ್ಕೊಂಡಿನಿ ಎಲ್ಲ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಸೆಷನ್ದಾಗ ಸಿಗೋನು. ಚಂದ ಹೋದ್ರಿ. ಥ್ಯಾಂಕ್ ಯು, ಧನ್ಯವಾದಗಳು.